ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಗೊಂದು ಸಣ್ಣ ಆನೆ ಕತೆ ಹೇಳ್ತೀನಿ. ಈ ಆನೆಗೆ ವಿಚಿತ್ರವಾದ ಆಸೆಗಳಿತ್ತು. ಕೇಳಿ ಕೇಳಿ ಕತೆ ಹೇಗಿದೆ ಅಂತ. ಒಂದಿನ ಆನೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಮತ್ತೆ ಒಂದು ಹಳೆ ಬಾವಿ ನೋಡ್ತು. ಆದರೆ ಇದು ಸಾಮಾನ್ಯ ಬಾವಿ ಅಲ್ಲ, ಇದು ಮ್ಯಾಜಿಕ್ ಬಾವಿ. ಬಾವಿಯೊಳಗಿಂದ ಒಂದು ಧ್ವನಿ ಕೇಳಿಸ್ತು. ಓ ಸಣ್ಣ ಆನೆ, ನಿನಗೆ ತುಂಬಾ ಆಸೆಗಳಿದೆಯಂತೆ. ಹೇಳು, ನಾನು ನಿನಗೆ 3 ಆಸೆಗಳು ನಿಜ ಮಾಡ್ತೀನಿ. ಆನೆಗೆ ತುಂಬಾ ಖುಷಿಯಾಯಿತು. ಮತ್ತೆ ಹೇಳ್ತು, ನನಗೆ ದೊಡ್ಡ ಹಣ್ಣು ಬೇಕು, ನನಗೆ ಒಂದು ದೊಡ್ಡ ಮನೆ ಬೇಕು, ಎಲ್ಲ ಪ್ರಾಣಿಗಳು ನನ್ನ ಮಾತು ಕೇಳಬೇಕು, ಮತ್ತೆ ಮ್ಯಾಜಿಕ್ ಬಾವಿ ಅದನ್ನೆಲ್ಲ ಕೊಡುತ್ತಾ? ಹೌದು, ಅದೆಲ್ಲ ಕೊಡ್ತು. ಆದರೆ ಹಣ್ಣು ತುಂಬಾ ದೊಡ್ಡದಾಗಿತ್ತು. ಅದು ಆನೆಯ ತಲೆ ಮೇಲೆ ಬಂದು ಬಿತ್ತು. ಮನೆಗೆ ಬಾಗಿಲೇ ಇರಲಿಲ್ಲ. ಮತ್ತೆ ಆನೆ ಒಳಗೆ ಹೋಗೋದು ಹೇಗೆ? ಪ್ರಾಣಿಗಳು ಮಾತು ಕೇಳೋ ಬದಲು ಎಲ್ಲವೂ ಓಡಿ ಹೋದ್ರು. ಆನೆ ಅಚ್ಚರಿ ಪಡ್ಕೊಂಡು ಬಾವಿಯ ಬಳಿ ಮತ್ತೆ ಹೋಯ್ತು. ಈ ಬಾರಿ ಹೇಳ್ತು, ನನಗೆ ಬುದ್ಧಿ ಬೇಕು, ನಾನು ನನ್ನ ಸ್ನೇಹಿತರ ಜೊತೆ ಸಂತೋಷವಾಗಿರಬೇಕು. ಬಾವಿ ಮತ್ತೆ ಹೇಳ್ತು, ಇದು ನಿಜವಾದ ಆಸೆ, ನಾನಿನ್ನ ಎಲ್ಲ ಆಸೆಯನ್ನು ಈಡೇರಿಸ್ತೀನಿ ಮತ್ತು ನೀನು ಯಾವಾಗಲೂ ಖುಷಿಯಾಗಿರು. ಮತ್ತೆ ಬಾವಿ ಅದೆಲ್ಲ ಈಡೇರಿಸ್ತು. ಹಾಗೆ ಆನೆ ಸಂತೋಷದಿಂದ ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ, ಹಸಿವಾದರೆ ಹಣ್ಣು ತಿಂತ ಮತ್ತು ಆ ಹಣ್ಣನ್ನು ಎಲ್ಲರ ಜೊತೆ ಹಂಚಿಕೊಂಡು ಜೀವನ ಕಳೀತು. ಇದರ ನೀತಿ ಪಾಠ ಏನಂದರೆ, ಅಹಂಕಾರದಿಂದ ಆಸೆ ಪಟ್ಟರೆ ನಷ್ಟ ಮತ್ತು ಬುದ್ಧಿವಂತಿಕೆಯಿಂದ ಆಸೆ ಪಟ್ಟರೆ ಸಂತೋಷ. ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.